3ನೇ ಬಾರಿಗೆ ಸಭಾಪತಿ ಆದವರು. ಅವರು ಸ್ವ ಇಚ್ಛೆಯಿಂದ ಅವರ PS ಗೆ ಹೇಳಿಬಿಟ್ಟು ಆ ಲೆಟರ್ ಪ್ಯಾಡ್ ತಂದು ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ರಾಜಕಾರಣ ಮಾಡ್ತಾಯಿದ್ದಾರೆ. ಆ ರಾಜಕಾರಣ ಬಿಟ್ಟು ಇವತ್ತು ಏನು ಸಭಾಪತಿಗಳು ಅವರ ಪತ್ರರು ಕೂಡ ಅದೇ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ. ಆದರೆ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾರೆ, ಬೇಕಂತಂದರೆ ಗವರ್ನರ್ ಹತ್ರ ಹೋಗಿ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಹೊರಟ್ಟಿ ಅವರ ಮೇಲೆ ಆಗಸ್ಟ್ 14ಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಯಾರಿಗೂ ಇರಲಿಲ್ವಾ? ಅಂದರೆ ಅವ್ರು 14ಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಅಂತ ಮತ್ತೆ ಹೇಳ್ತಿದ್ದಾರೆ. ಅದಾದಮೇಲೆ ಅವರೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಹೇಳಿದರು 14ನೇ ನೀವೇ ಪ್ರೋಟೋನ್ ಸ್ಪೀಕರ್ ಆಗ್ತೀರಾ, ನೀವೇನು ಹೇಳಬೇಕಂತ ಅವತ್ತು 14 ತಾರೀಕು ಹೇಳಿಬಿಡಿ, ಪರವಾಗಿಲ್ಲ, ನೀವು ಸ್ಪೀಕರ್ ಆಗಿರ್ತೀರಾ ಅಂತ ಅವರು ಹೇಳಿದ ನಂತರನೇ ಅವರೇ ಸ್ವೇಚ್ಛೆಯಿಂದ ಅದನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ. ಯಾವ ಬಲವಂತನೂ ಆಗಿಲ್ಲ. ಯಾಕಂದರೆ ನೀವು ಅವರ ಪ್ರೈವೇಟ್ ಸೆಕ್ರೆಟರಿಗಳಿಗೆ ಅವ್ರ ಸ್ಟಾಫ್ ಕರೆದು ಕೇಳಿದಾಗ ಹೇಳಿಬಿಡ್ತಾರೆ ಯಾರಾದ್ರು ಒತ್ತಾಯ ಮಾಡಿದ್ರಾ ಅಂತ. ಅವತ್ತು ಅವ್ರು ಏನು ಹೇಳಿದ್ರು, ಇವತ್ತು ಕೊಟ್ಟರು ಕೂಡ ನೀವು ಅಷ್ಟೇ 14 ತಾರೀಕು ಕೊಡೋದು ಅಷ್ಟೇ, ನೀವೇ ವೇದಿಕೆಯಲ್ಲಿ ಇರ್ತೀರಾ, ನೀವೇ ಪ್ರೋಟೋನ್ ಸ್ಪೀಕರ್ ಆಗಿರ್ತೀರಾ, ನೀವೇ ಏನೆಲ್ಲ ಹೇಳಬೇಕು, ನೀವು ಅಭಿನಂದನೆಗಳು ಹೇಳಬೇಕು, ಏನೋ ಹೇಳಬೇಕು ಹೇಳಿ ಅಂತ ಹೇಳಿದ ಮಾತನ್ನು ನೀವೇ ಹೇಳಿದ್ದೀರಾ. ನೀವು ಮೀಡಿಯಾ ಕೂಡ ಅದೇ ತೋರಿಸಿದ್ದೀರಾ. ಅದರಿಂದ ಇದ್ದಕ್ಕಿದ್ದಂಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಆ ಕಂಪ್ಲೇಂಟ್ ಕಾಪಿ ತೊಗೊಂಡು ರಾಜ್ಭವನ್ನ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಅದು ಸರಿಯಲ್ಲ. ಸತ್ಯಾಂಶ ಅವರು ಏನು ಸತ್ಯ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅದು ಮಾತಾಡಿ ಅಲ್ರಿ, 45 ವರ್ಷ ರಾಜಕಾರಣ ಮಾಡಿ ಮಂತ್ರಿಯಾಗಿ 3 ಸಭಾಪತಿಯಾಗಿ ಕೆಲಸ ಮಾಡಿದವರು ಯಾರು ಮಾಡೋಕ್ಕೆ ಸಾಧ್ಯ ಇದೆಯಾ? ಅವರೇ ಸ್ವೇಚ್ಛೆಯಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೇಳ್ತಾರೆ. ಯಾಕೆ ಭೇಟಿ ಮಾಡಿ? ಚರ್ಚೆ ಮಾಡೋಕ್ಕೆ ತಾನೇ ಭೇಟಿ ಮಾಡಿದ್ದು. ಯಾರು ಬಲವಂತವಾಗಿ ಯಾರಾದ್ರು ಮುಖ್ಯಮಂತ್ರಿ ಭೇಟಿ ಮಾಡೋಕ್ಕೆ ಹೇಳ್ತಾರೆ? ಯಾರಾದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿದರು. ಅದರಿಂದ ಇದು ಬೇಕಂತ ಭಾರತೀಯ ಜನತಾ ಪಾರ್ಟಿಯವರು ಅದು ಒಂದು ಕನ್ಫ್ಯೂಷನ್ ಆಗಲಿ, ಸರ್ಕಾರದ ಮೇಲೆ ಒಂಥರ ಒತ್ತಡ ಹಾಕಿ ಅದನ್ನು ರಾಜಭವನ ತೊಗೊಂಡು ಹೋಗೋಂಥ ಕೆಲಸ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಜನ ಇವತ್ತು ಅರ್ಥ ಮಾಡ್ಕೊಂಡು ಸನ್ಮಾನ್ಯ ಹೊರಟಿಯವ್ರ ಪತ್ರ ಕೂಡ ನಾನು ನೋಡಿದೆ. ಅದರಲ್ಲೂ ಕೂಡ ಏನು ಅವರು ಬಲವಂತವಾಗಿ ಮಾಡಿದ ಏನು ಅಪಾನ್ಯ ಕೂಡ ಮಾಡಿಲ್ಲ. ಎಲ್ಲ ಪತ್ರ ಓದ್ಬೋದು. ಇನ್ನೊಂದು ಬಿಡದಿ ಹೋರಾಟ ಇವತ್ತು ಸ್ಟಾರ್ಟ್ ಆಗಿದೆ. ಕುಮಾರಸ್ವಾಮಿ ಅವರ ಆರೋಪ, ಬಿಡದಿ ಯೋಜನೆ ಕೈ ಹಾಕಿ ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ. ಈಗ ನೋಡಿ, ನಾನು ಮಾನಸಿಕವಾಗಿ ಸಭಾಪತಿ ಸ್ಥಾನದಲ್ಲಿ ಹೋಗೋನು, ನೀವು ರಾಜಕೀಯನವು ನೀವು ಮಾತಾಡೋಕ್ಕೆ ರಾಜಕಾರಣಿಗಳ್ತ ಹೇಳಿ, ನಾನು ಮೆಂಟಲಿ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಬಿಕಮ್ ಎ ಚೇರ್ಮನ್. ಪಕ್ಷಾತೀತವಾಗಿ ನಾನು ಮಾತಾಡಬೇಕು. ಅದರಿಂದ ಇವಾಗಲೇ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ತಾ ಇದ್ದರಿಂದ ದಯವಿಟ್ಟು ಈ ವಿಚಾರಗಳನ್ನ ಬೇರೆಯವ್ರು ಕೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.